ಸರ್, ಈಗ ಅಲ್ಲಿ ಘಟನೆ ನಡೀತು, ಅಲ್ಲಿ ಯಾರು ಕಲ್ಲೆಸ್ತರು 29 ಜನರಲ್ಲಿ ಒಂದು 22 ಜನ 23 ಜನ ಅರೆಸ್ಟ್ ಮಾಡಿ ಆಗಿದೆ. ಕೆಲವೊಬ್ಬ ಏನ್ ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹುಡುಕ್ತಾ ಇದ್ದಾರೆ. ಆದರೆ ಮಾನ್ಯ ಜನ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು? ಒಗ್ಗರಣೆ ಮಾತಾ ನಿನ್ ಕಣ್ಣಿನ ಮಕದ ಮೇಲೆ ಇದಾವೋ ಇಲ್ಲ ನೆತ್ತಿ ಮೇಲೆ ಇದಾವೋ? ಯಾಕೆ ಕಾನೂನು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಜನರಿಗೆ? ನಮ್ಮ ಸಂಘಟನೆಗಳಿಗಿರ್ಬೋದು, ನಿಮ್ಮ ಬಿಜೆಪಿ ನಾಯಕರಿಗಿರ್ಬೋದು. ಇನ್ನ ಒಂದು ಮಾತು ಕೇಳ್ತೀನಿ, ಆ ಒಂದು ಹೆಣ್ಣು ಮಗಳು ತುಂಬಾ ಟ್ರೋಲ್ ಆಗ್ತಾ ಇದೆ. ಯಾರೋ ಜ್ಯೋತಿಯನ್ನ ಹುಡುಗಿದು, ಆ ಹುಡುಗಿ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಸರ್, ನನ್ಗೆ 2,000 ರೂಪಾಯಿ ಕೊಡ್ತೀನಿ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಹೋದ್ರು. ನೀವು ಪೂರ್ತಿ ನೋಡಿಲ್ಲ ಸರ್ ವಿಡಿಯೋ, ಆಕೆ ಹೇಳಿದಿಲ್ಲ. ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಿಮ್ಮ ಕೊಡ್ತಾನೆ ಕೇಳಿಸ್ಕೊಳ್ಳಿ, ನನ್ ಮಾತು ಕೇಳಿಸ್ಕೊಳ್ಳಿ. ಆಮೇಲೆ ಅವ್ರು ಕೊಡ್ತಾರೆ ಉತ್ತರ. ಇಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಕೊಟ್ಟ 2,000 ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದು ಸರ್. ಪೂರ್ತಿ ತಿಳ್ಕೊಂಡ್ ಬನ್ನಿ. ಆ ಪ್ರಶ್ನೆ ಬಿಟ್ಟು ಮುಂಚೆ ಕೇಳಿದ್ರಲ್ಲ, ನಿನ್ಗಿದು ಬೇಕಿತ ಮಗನೇ. ಶ್ರೀಲಂಕಾ ಆಯ್ತು, ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಕಲ್ಪನೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಅಲ್ಲಾಗಿರೋದು ಕೋಮು ಸಂಘರ್ಷನ ಸರ್? ಇರಿ ಮೇಡಮ್, ಅಲ್ಲ, ಅಲ್ಲಾಗಿರೋದು ಕೋಮು ಸಂಘರ್ಷ. ನಿಮ್ದ ಕೇಳ್ತಿದ್ದೀನಿ ಪ್ರಶ್ನೆ. ಅಲ್ಲಾಗಿರೋದು ಕೋಮು ಸಂಘರ್ಷ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಅಲ್ಲ ರೀ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಯಾಕ್ ಬಿಸಾಡಿದ್ರು, ಅದನ್ನ ಹೇಳ್ರಿ ಫಸ್ಟ್. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಕಲ್ಯಾಕ್ ಬಿಸಾಡಿ. ನೀವು ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ಕಟ್ಟರ್ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಸುಮ್ಮನೆ ಅಂತ ಒಪ್ಪಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಇಡೀ ಸಮಾಜ ದೂರಲ್ವಾ? ಒಂದ್ ನಿಮಿಷ, ಸಮಾಜ ದೂರ್ತಿರಲ್ಲ. ಸಮಾಜ ದೂರ್ತಿಲ್ಲ. ಈಗ ಸಮಾಜನ ನಾ ದೂರ್ತಿಲ್ಲ. ನಾನ್ ಹೇಳ್ತಿರೋದು ಈ ಸಮಾಜದಿಂದಲೇ ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಉಗ್ಯದ, ಇವ್ರಗಳಿಗೆ ಉಗ್ಯದ, ಎಂಜಿಲ್ ವೇಸ್ಟ್ ಆಗಬಾರ್ದು. ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಕ್ರಿಶ್ಚಿಯನ್ ಹಬ್ಬ ಯಾರಾಗಿದ್ರು ತಪ್ಪು ಮಾಡ್ತಾರೆ, ತಪ್ಪೇ ಸರ್. ನಾಳೆ ಬೆಳಿಗ್ಗೆ ನಾನೇ ಈ ಹಿಂದೂನೇ ಅಲ್ಲ ಗುರು. ನೀ ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿನ್ ರಕ್ತ ಕುದೀತಾ ಇತ್ತು ನಿಮಗೆ. ಕಲ್ಲು ಹೊಡೆಯೋ ಸಂಸ್ಕೃತಿ ಇಲ್ಲಿ ಕೆಲ ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ. ಅವ್ರಿಗೆ ಕೇಳ್ತೀನಿ, ಕಲ್ಲು ಹೊಡೆಯೋ ಸಂಸ್ಕೃತಿ ಯಾಕೆ? ಗಣೇಶ ಪ್ರೊಸೆಷನ್ ಹೋಗುವಾಗ ಕಲ್ಲು, ಹಾಗೆ ಅಲ್ಲಿ ಅಶೋಕ ಎಂಬ್ಲಮ್ ಇದ್ರೆ ಕಲ್ಲು. ಇಂಥ ಅಂದ ಚಪ್ಪ ಕುಟ್ಟಾನ್ ಈ ಹಬ್ಬ ಅಕ್ಕಡ ಪಿಸ್ಕ. ಅಲ್ಲ, ಮಸೀದಿ ಒಳಗಡೆ ಕಲ್ಲುಗಳು ಹೆಂಗ್ ಹೋಗುತ್ತೆ? ಏನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ ಜಲ್ಲಿದೆ ಅಂತ ಅನ್ಕೋಬಹುದು. ಕಲ್ಲನ್ನ ನೀವು ಕೊರಾನ್ ಇಟ್ಕೊಳ್ಳಿ, ಅಲ್ಲಿ ನೀವು ಪ್ರಾರ್ಥನೆ ಮಾಡಿ, ನೀವು ಅವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಿ. ನಿಮ್ಮ ಧರ್ಮ ಗ್ರಂಥ ಇಡುವಂತ ಜಾಗದಲ್ಲಿ, ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಜಾಗದಲ್ಲಿ ಕಲ್ಲು ಯಾಕೆ ಬರುತ್ತೆ? ಲಾಂಗ್ ಯಾಕೆ ಬರುತ್ತೆ? ಸರ್, ನೀವು ಹಿಂದುತ್ವ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರ, ತುಂಬಾ ಖುಷಿ ಆಗುತ್ತೆ. ನೀವು ಹಿಂದುತ್ವ ಉಳಿಸ್ತಾ ಇದ್ದೀರಾ. ನೀವು ಇಲ್ದೇ ಹೋಗಿದ್ರೆ, ಬಿಜೆಪಿ ಇಲ್ದೇ ಹೋಗಿದ್ರೆ ಹಿಂದುತ್ವ ಅಳಿಸೋಗ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಯಾಕೋ ಈ ಸೌಂಡ್ ಸ್ವಲ್ಪ ಸರಿ ಇಲ್ವಲ್ಲ? ಇದು ಸಿಂಗಲ್ ಮೀನಿಂಗ್, ಡಬಲ್ ಮೀನಿಂಗ್? ಒಂದು ಪ್ರಶ್ನೆ, ಇದು ಸತ್ಯ ಒಪ್ಕೊಳ್ತಿದ್ದೀರಾ, ವ್ಯಂಗ್ಯ ಮಾಡ್ತಿದ್ದೀರಾ? ಅವರು ಸತ್ಯ ಒಪ್ಕೊಳ್ತಿದ್ದೀರಾ, ವ್ಯಂಗ್ಯ ಮಾಡ್ತಾ ಇದ್ದೀರಾ? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ನಮ್ಮ ಹಿಂದೂ ಧರ್ಮ ಉಳಿಸೋದಕ್ಕೆ ಯಾವ ಪಾರ್ಟಿದು, ಯಾವ ಪೊಲಿಟಿಕಲ್ ಪಾರ್ಟಿ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಮನೆ ಬಿಟ್ಟು ಕಳಿಸಿದ್ರು ನೋಡಿ ಅಲ್ಲಿ ಡೆಲ್ಲಿ. ನಿಮ್ಮ ಹೆಸರು, ನನ್ನ 3 ತಿಂಗಳು ಮಲಗಿಸ್ಬಿಟ್ರು ನೀವು ಮನೇಲಿ. ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ ಒಂದು 20 ಆರ್ಟಿಕಲ್ ಬರುತ್ತೆ. 20 ಆರ್ಟಿಕಲ್ ಅಲ್ಲೂ ಮುಸ್ಲಿಮ್ಸ್ ವಿರುದ್ಧ ಮಾತುಗಳು, ಹಿಂದೂಗಳು ಕಲ್ಲೆತ್ಕೊಂಡ್ರೆ ಮುಸ್ಲಿಂ ಬದುಕೋದಿಲ್ಲ. ನೀವು ಸಂಸದರಾಗಿದ್ರೆ